ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ ಎಲ್ಲೇ ಇರಲಿ ಹೀಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ, ಎಲ್ಲಾರು ಚೀತದ್ರಿ ಅಂತ ಅನ್ಕೊಂಡಿನಿ. ಅಂಡ್ ನಾವು ಮಸ್ತ್ ಜಿಂಗದೇವಿ. ಏನ್ರಿಪ್ಪ ಅಂತಂದ್ರೆ ಇವತ್ತಿನ ಡೇನಾಗ ಏನ್ ಮಾಡತ್ತೀವಿ ಅಂತಂದ್ರ ಫಸ್ಟ್ ಅದ ಶೂ ಬಾಕ್ಸ್ ಇದ್ದ ಏನಿರ್ತೈತಲ್ರಿ ಅದಕ್ಕ ಶೂ ಸ್ಟ್ಯಾಕು ಅಂತಾರ, ಶೂ ಕಂಟೈನರು ಅಂತಾರ, ಆಮೇಲೆ ಶೂ ಡಿಸ್ಪ್ಲೇನು ಅಂತಾರ. ಸೊ ಬಾಳ ಹೆಸರು ಅದಾವ. ಅದಕ್ಕ ನಾ ಏನಂತೇನೆ ಅಂದ್ರೆ ಶೂಸ್ ಇನ್ ಡಬ್ಬಿ ಅಂತೀನಿ. ಸೊ ಈ ಟೈಪ್ ಇಲ್ಲೇ ಐತಲ್ರಿ ಇದ ಕಂಟೈನರ್. ಸೊ ಅದನ್ನ ಇನ್ನೂ ಅದಾವ ಅದ್ರಾಗ ಅನ್ಬಾಕ್ಸ್ ಮಾಡೋಣ. ಅದ 6 ಪ್ಯಾಕ್ ಆರ್ಡರ್ ಮಾಡಿದ್ದೆ ನಾನು. ಎಲ್ಲಿಂದ ರೀಪಾ ಅಂತಂದ್ರ ಶೂ ಗೇರ್ ಅಂತಂದ ಅದನ್ನ ಓಪನ್ ಮಾಡೋಣ. ಓಪನ್ ಮಾಡಿ ಎಲ್ಲಾ ಸೆಟಪ್ ಮಾಡೋಣ ಅಂತ ಸೆಟಪ್ ಮಾಡಿ ಅದ್ರಾಗ ಶೂಸ್ ಇಡೋಣ ಅಂತ. ಸೊ ಅದ ಒಂದ್ ಕೆಲ್ಸ. ಇನ್ನೊಂದೇನ್ರಿಪಾ ಅಂತಂದ್ರ ಅದ್ ಹೇಳಿದ್ದೆಲ್ಲ ನಾನು ನಿಮಗೆ ಇಲ್ಲಿ ನೋಡ್ರಿ, ಅದ್ ಲಿಟ್ರಲಿ ಒಂದ್ ಸ್ನಾಪ್ಚಾಟ್ ನಾಗಿನ್ ವಿಡಿಯೋ ಹಾಕಿರ್ತೇನೆ. ಅದ್ರಾಗ ಝೂಮ್ ಮಾಡಕ್ ಬರ್ತೈತ್ಲಾ ಬಾಳ ಅಂದ್ರೆ ಬಾಳ ಲಿಟ್ರಲಿ ಬಾಳ ನೋವಾಗೈತಿ. ಅದನ್ನೊಂದು ಹೋಗಿ ಚೇಂಜ್ ಮಾಡಿಸ್ಬೇಕ. ಅಂಡ್ ಇವತ್ ಆದ್ರ ಇನ್ನೊಂದ್ ಕೆಲ್ಸ ಐತಿ. ಇಫ್ ಇನ್ ಕೇಸ್ ಅದ ವೆಲ್ ಅಂಡ್ ಗುಡ್ ಸಕ್ಸಸ್ಫುಲ್ ಆತಂದ್ರ ವೆಲ್ ಅಂಡ್ ಗುಡ್ ಅಲ್ಲಿ ಹೋಗುನಂತ. ಇಲ್ಲ ಅಂತ ನೋಡೋಣ. ಯಾಕಂದ್ರೆ ಮಳಿ ಒಂದೈತಲ್ಲ ಬೈಕೊಂಡ್ ಹೊರಗ್ ತೆಗ್ಯಾಕ್ ಬರುದಿಲ್ಲ, ಎಲ್ಲ ಕಿಚಡ್ ಪಿಚಡ್ ಆಗ್ಬಿಡ್ತೈತಿ. ಎನಿವೇಸ್ ನೋಡೋಣ ಬರ್ರಿ. ಫಸ್ಟ್ ಅದನ್ನ ಏನೈತಲ್ಲ ಡಬ್ಬಿ ಫುಲ್ ಎಲ್ಲ ತೆಗದ ಅದನ್ನ ಸೆಟಪ್ ಮಾಡೋಣ. ಸೆಟಪ್ ಅನ್ನಕ್ ಏನಾರ ಏನಂತಾರಿಪ್ಪ ಅದನ್ನ ಹೊಂದ್ಸುನ ಅಲ್ಲ ಏನನ್ರಿ ಅದನ್ನ ಅಸೆಂಬಲ್ ಅದನ್ನ ಏನೋ ಅಂದ್ರಿಪ್ಪ. ಅದನ್ನೇ ಹಿಂಗ ಒಂದೊಂದೊಂದೊಂದ್ ಪೀಸ್ ಇರ್ತಾವ. ಅದನ್ನೆಲ್ಲ ಅಂಟಸಿ ತಡ್ರಿಪ್ಪ. ನಾ ಅಲ್ಲೇ ಹೇಳ್ತೇನೆ ಅಂತ ಬರ್ರಿ. ನಾ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟೇನೆ ಈಗ. ಸೊ ಎಲ್ಲ ಐತ್ ನೋಡ್ರಿ ಅದ್ ಬಾಕ್ಸ್. ಎಲ್ಲಿಂದ ತರ್ಸಿದ್ರಿಪ್ಪ ಅಂತಂದ್ರ ಶೂ ಗೇರ್. ಇದ್ರಾಗ 6 ಅದಾವ. ಒಂದ್ ಆಲ್ರೆಡಿ ನಾ ತಗದ್ ಅನ್ಬಾಕ್ಸ್ ಮಾಡಿ ಸೆಟಪ್ ಮಾಡೀನಿ. ಇದ್ರಾಗ ಇನ್ನೂ 5 ಅದಾವ್ರಿಪ್ಪ. ಯಾಕಡೆ ಪರ್ ಮಾಡಿದೆ ಇಲ್ಲ ನೋಡ್ರಿ. 1 2 3 4 5 ಇವ್ 5 ಸೆಟ್ ಮಾಡೋಣಂತೆ. ಲೆಟ್ಸ್ ಗೋ. ನಂಗೆ ಗೊತ್ತಿಲ್ಲ ಸ್ಟೋರೇಜ್ ಹಿಡ್ಕೊಂತೈತಿಲ್ಲಂತೆ. ನಾ ಸೆಟಪ್ ಮಾಡೋ ಮಟ್ಟ ಸ್ಟೋರೇಜ್ ಫುಲ್ ಆಗೋದ. ಅಂಡ್ ಈ ಟೈಪ್ ಇದ್ರಾಗ ಕೊಟ್ಟಿರ್ತಾರ ಆಲ್ರೆಡಿ ಇದನ್ನ ಹೆಂಗ ಎಲ್ಲ ಏನೇನ್ ಮಾಡ್ಬೇಕಂತಂದೆ. ನಂಗೆ ಅದೊಂದು ವರ್ಡ್ ಬರತ್ತಿಲ್ಲ ಪರ್ಟಿಕ್ಯುಲರ್ ವರ್ಡ್ ಬರತ್ತಿಲ್ಲ. ಅದೇನೋ ಅಂತಾರಲ್ಲ ಅದ್ ನಮ್ಗೆ ಗೊತ್ತಾಗ್ಬಿಟ್ಟದ. ಇದಲ್ಲ ಅವಸರವೇ ಅಪಘಾತಕ್ಕೆ ಕಾರಣ. ಅದೇ ನಮ್ಗೆ ಶೂಸ್ ಥಿಂಗ್ಸ್ ಅಂದ್ರೆ ನಂಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿರ್ಪ. ಈಗ ಫ್ರಂಟ್ ಡೋರ್ ನಿಮ್ಗೆ ಹೆಂಗ್ ಗೊತ್ತಾಗ್ತೈತಂದ್ರೆ ಫ್ರಂಟ್ ಡೋರ್ ಸೈಡಿಗೆ ಇಟ್ಬಿಟ್ರಿ. ಅದ್ ಲಾಸ್ಟ್ ಪಾರ್ಟ್. ಯಾಕಂದ್ರೆ ಮೇನ್ ಪಾರ್ಟ್ ಅಲ್ಲ, ಅದ್ರ ಸಂಬಂಧ ಲಾಸ್ಟಿಗೆ ಬಿಡ್ಬೇಕಂತ. ಅಂಡ್ ಇವ್ ಏನ್ರಿಪ್ಪ ಸಣ್ಣದವಲ್ಲ, ಇದ ಸೈಡಿಗೆ ಬರ್ತಾವ. ಇದ ಕೆಳಗ ಹಿಂದಿನ ಪ್ಯಾನಲ್ ಈಗ ಇದನ್ನ ಅಂಟಿಸೋಣ ಫಸ್ಟ್ ಸೈಡ್ಸ್. ಅದ ಕೆಳಗ ಏನಿತ್ತಲ್ರಿ ಕೆಳಗಿಂದ ಬಾಕ್ಸ್ ಮೇಲೆ ಹಾಕ್ಬೇಕ. ನಂಗೆ ಗೊತ್ತಿಲ್ಲ ಇದು ಪ್ರಾಪರ್ ವೇ ಹೆಂಗ್ ಹಾಕೋದಂತ. ನಾರ್ ಹಿಂಗ ಕುಟ್ಟಿನ ಹಾಕ್ತೀನಿ. ನೆಕ್ಸ್ಟ್ ಟಾಪ್. ಅಂಡ್ ಇದು ಮ್ಯಾಲಿಂದ ಓಪನ್ ಮಾಡ್ಬೇಕ್ರಿ. ಅದಕ್ಕಿದೆ ಮ್ಯಾಲ ಹೋಗ್ತೈತಿ, ಇದು ಕೆಳಗಿನ ಸೈಡ್ ಬರ್ತೈತಿ. ಸ್ಟಾರ್ಟಿಂಗ್ ಭಾಳ ಇರಿಟೇಟೆಡ್ ಅನಿಸ್ತಿತ್ತು. ಅದ ಜಲ್ಲಿನ ಇದು ಪಟ್ ಹಾಕಕ್ ಬರ್ತಿದ್ದಿಲ್ಲ. ವಿದಿನ್ 2 minutes ಇದನ್ನ ಹಾಕೇನ್ ನಾ. ಈಗ ಒಂದ್ ಸೆಟ್ ಹಿಂಗ ಇದ ಟೈಪ್ ಇನ್ನೂ ನಾಲ್ಕದಾವ್. ಸೊ ಅದ್ ಸೆಟಪ್ ಮಾಡಿ ಸಿಗ್ತೇನೆ ನಿಮಗೆ. ಸೊ ಏನ್ರಿಪಾ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿ ಅಂತ ಯಾಕ್ಲೇಪಣ. ಸೊ ಈಗೆಲ್ಲ ಹೊಂಟೈತ್ರಿಪಾ ಅಂತಂದ್ರೆ ಬಂಗಾರ ಅಂಗಡಿಗೆ. ಯಾಕಂದ್ರ ಅದನ್ನ ಹೇಳತ್ತೇನೆ ನಿನ್ನೆ ಬ್ಲಾಗ್ ಇಂದ ನೋಡ್ರಿ. ಇವತ್ತು ಲಿಟ್ರಲಿ ಅದಿನ್ನೂ ಬಾಳ್ ನೋವಾಗೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗ್ ಕುಂತೈತ್ಲ ಮಿಡಲ್ ಇದ್ ನೋಡ್ರಿ. ಏನ್ ಇನ್ನೊಂದ್ ಸ್ವಲ್ಪ ತನಕ ಉದ್ರೆ ಕಿವಿನ ಹರಿತೈತ್ ಅಂತ ಅನ್ಸಾತೈತ್ ನಂಗೆ. ಅಂಡ್ ಈಗೆಲ್ಲ ಹೋಗೋನ್ರಿಪಾ ಅಂದ್ರೆ ಬಡಕ್ನ ಬಂಗಾರ ಅಂಗಡಿಗೆ ಹೋಗೋಣ. ಅಂಡ್ ಅದನ್ನ ಕಟ್ ಮಾಡ್ಸೋಣ, ಚೇಂಜ್ ಮಾಡ್ಸೋಣ, ಏನಾರು ಮಾಡ್ಸೋಣ ಅಂತ. ಸುಮ್ಮಿರಿ ಖರಾಬ್ ಹೋ ಜಾಯೇಗಾ. ಮೈ ಮಾँ ನಾ ವ್ಲಾಗ್ ಮಾಡ್ಬೇಕಾದ್ರೆ ಮಣ್ಣ ಟೋಟ್ ಮಾಡ್ತಾನ್ರಿಪ್ಪ. इस सज्जन को क्या तकलीफ है भाई. ಅಂಡ್ ಹೋಗುನಂತ ಬರ್ರಿ ನೋಡೋಣಂತೆ. ನೀನೇ ಸಂಡೇ ಐತ್ರಿಪ್ಪ, ಅದ್ರ ಸಂಬಂಧ. ಅಂಡ್ ಇವತ್ತು ಹೋಗುನ. ಇಷ್ಟ
ಚುಟ್ಟು 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 ಒಂದ್ ಬಾಳ್ ಕರ ಪೇನ್ ಆಗತೈತದ. ಅಂಡ್ ಯಾರ್ಯಾರು ಹಿಂಗ್ ಇಯರ್ ಪಿಯರ್ಸಿಂಗ್ ಮಾಡಿಸ್ಬೇಕಂತ ಅದಿರಲ್ಲ, ಮಾಡಿಸ್ರಿ, ವೆಲ್ ಅಂಡ್ ಗುಡ್. ನೀವು ಸೆಲ್ಫ್ ಅಬ್ಸರ್ವೇಷನ್ ಜಾಸ್ತಿ ಆಗಿದ್ದಿ ಕರೆ. ಏನಂತಂದ್ರೆ ನಾ ಅದ್ರ ನೆಕ್ಸ್ಟ್ ದಿನದಿಂದ ಹೆಲ್ಮೆಟ್ ಹಾಕೊಳಕ್ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನೋವು ಜಾಸ್ತಿ ಆಯ್ತಾ, ನಾ ರೆಸ್ಟ್ ಕೊಡ್ಲಿಲ್ಲ ಅದಕ್ಕೆ. ಆಮೇಲೆ ನಾನು ಮಣ್ಣ ಹೊಡೆದೊಡ್ಬೇಕಾರ ಸಡ್ ಅಂತೇನೋ ಕಿವಿಗೇನೋ ಕೊಟ್ಟಿದ್ದ, ಅದು ಇನ್ನೂ ಸ್ವಲ್ಪ ನೋವಾಗತೈತದ. ಅಂಡ್ ಹಿಂಗ್ 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 ಏನೇನ್ ಆತಾಮೇಲೆ ಹಿಂಗ ಕೂದ್ಲ ಸಿಕ್ಕೊಂಡ ಅರ್ಬಿ ಸಿಕ್ಕೊಂಡಂಗ ಆಗೈತ್ರಿ. ಅದ ಏನೇನ್ರಿಪ್ಪ ಕರೆ ರೈಟ್ ಸೈಡ್ಗೆ ಬಾಳ್ ನೋವಾಗೈತದ. ಲೆಟ್ಸ್ ಗೋ. ಆತ್ಮಾನುಸಂಧಾನ ನೆನಪೆಂದರೆ ಮಳೆ ಏನ್ರಿಪ್ಪ ಅಂತಂದ್ರೆ ಬಂಗಾರ ಅಂಗಡಿ ಫುಲ್ ರಶ್ ಐತಿ. ಇದಕ್ಕ ನಿನ್ ಸಂಡೇ ಐತಲ್ಲ, ಒಮ್ಮೆ ಎಲ್ಲಾರು ಮಂಡೆ ಓಪನ್ ಹಾಕೊಳ್ಳಿ ಬಂದಾರ ಅನ್ಸತಿ. ಬಾಳ್ ಖರಾಬ್ ರಶ್ ಐತಪ್ಪ. ನೋಡ್ಕೊಂಡೆ ನಾನು ಅಂಡ್ ಏನ್ರಿಪಾ ಅಂತಂದ್ರ ಅದನ್ನ ಇಲ್ಲಿ ನೋಡ್ರಿ, ಈ ಕಡಿದ ಕಿವ್ಯಾಗಿಂದ ಮತ್ ಈ ಕಡಿದ ಮ್ಯಾಲೇನಿತ್ತಲ್ಲ, ಈ ಕಡೆದ್ ಕರೆಕ್ಟ್ ಐತಿ. ಇದನ್ನ ಓಪನ್ ಮಾಡ್ಸ್ಕೊಂಬಂದೆ, ನಾನು ಕಟ್ ಮಾಡ್ಸ್ಕೊಂಬಂದೆ. ಬಾಳ್ ಖರಾಬ್ ನೂಸಾತಿತ್ತದ, ನಿಮ್ಗೆ ಗೊತ್ತಿತ್ತು, ನೋಡಿರ್ಬೇಕು ನೀವೇ. ಅಂಡ್ ಅದ ಸ್ವಲ್ಪ ದಿನ, ಇವತ್ತೊಂದ್ ದಿನ ಬಿಟ್ಟು ನಾಳಿಂದ ಬೇವಿನ ಕಡ್ಡಿ ಹಾಕೊಂತಂದಾರ ಅಣ್ಣ, ಅದನ್ನ ಹಾಕೋಬೇಕ. ಅಂಡ್ ಈಗೆಲ್ಲ ಹೊಂಟೈತ್ರಿಪಾ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹೊರಗ ಕದ ಹಾಕೋನಂತ ಬಿಟ್ಟು ಹೋದಲ್ಲಿ ಕದ ಹಾಕೋದೆ. ಹೋಗು ನನ್ ಬರ್ರಿ ಫ್ಯಾಮಿಲಿ. ಅಂಡ್ ಇಲ್ಲಿ ಐಸ್ ಕ್ರೀಮ್ ತಿನ್ನಕ್ ಬಂದಿವ್ರಿ ನಾವು, ಐಸ್ ಕ್ರೀಮ್. ಅಂಡ್ ಇಲ್ಲಿ ನೋಡ್ರಿ ಮಸ್ತ್ ಐಸ್ ಕ್ರೀಮ್ ತಿನ್ನೋಣಂತೆ. ಲೆಟ್ಸ್ ಗೋ. ಪೇಷಂಟ್ ಬೇರೆ ಇದ್ದಿಲ್ರಿಪ್ಪ, ಪಿಸ್ತಾನ ಇತ್ತಂತ. ಟೂಟಿ ಫ್ರೂಟಿ ಕೇಳಿದೆ, ಟೂಟಿ ಫ್ರೂಟಿನೇ ಇಲ್ಲ ಅಂತಂದ್ರೆ. ಅಂಡ್ ಇಲ್ಲಿ ಸ್ವೀಟ್ ಪಾನ್ ತಿನ್ನತ್ತೀರಿ, ಸ್ವೀಟ್ ಪಾನ್ ಅಲ್ಲ ಸಾರಿ ಚಾಕ್ಲೇಟ್ ಪಾನ್. ಚಾಕ್ಲೇಟ್ ಇದ್ದ ಸ್ವೀಟ್ ಪಾನ್. ಅಂಡ್ ಏನ್ರಿಪಾ ಅಂತಂದ್ರ ಮಮ್ಮಿ ಸ್ಕೂಲ್ ಬಿಟ್ಟೈತಿ. ಅಂಡ್ ಇವತ್ತು ಯಾರು ಕರೆಕ್ಟ್ ಹೊಂಟಾರಿಪ್ಪ ಅಂದ್ರೆ ನಾ ಹೊಂಟೀನಿ. ಯಾಕಂದ್ರೆ ಪೇಷಂಟ್ ಮಕ್ಕೊಂಡು ನಾನು ಅಲ್ಲೇ ನಮ್ಮ ಅಣ್ಣ ಇವತ್ತು ಅವಂಗೇನೋ ಆರಾಮ್ ಅನ್ಸತ್ತಿಲ್ಲ ಅಂತ, ಅದ್ರ ಸಂಬಂಧ ನಾ ಕರೆಕ್ಟ್ ಹೊಂಟೇನಿ. ಮಮ್ಮಿಗೆ ಆಲ್ರೆಡಿ ಬಿಟ್ಟೈತಂತ. ಅಂಡ್ ಹೋಗುನಂತರಿ. ರಿಂಗ್ಲೆಟ್ ಟ್ಯಾಟೂ ಮಾಡ್ಸತ್ತೀನಿ. ಅಯ್ಯೋ ನಾ ಹೆಂಗ್ ಕಾಣತ್ತೆ ನೋಡು, ಪಾನ್ ತಿಂದ ಫುಲ್ ಹಲ್ಲೆಲ್ಲ ಕೆಂಪಾಗ. ಅಂಡ್ ಏನ್ರಿಪಾ ಅಂತಂದ್ರೆ ಟ್ಯಾಟೂ ಮಾಡತ್ತಿರ್ತಾರ, ತೋರಿಸ್ತೇನೆ. ಅಷ್ಟಲ್ಲ, ಇಲ್ಲಿ ಮೆಹಂದಿ ಐತಿ. ಮೆಹಂದಿ ಮಾಡಿಸ್ಕೊಳತಿ? ಹಿಂಗೇನ್ ಬರದೈತಿ ಮೆಹಂದಿ ಹಾಕ? ಇಲ್ಲೇನ ಇಲ್ಲ ಐತಲ್ರಿ, ಇದನ್ನೇನ ಹಾಕ್ಸತಾನ ಸೇಮ್ ಹಿಂಗ. ಇದಾದ್ಮೇಲೆ ನೋಡೋಣ ಅಂತ ಹೆಂಗ್ ಬರ್ತೈತೆ ಔಟ್ಪುಟ್. ಅಂಡ್ ನಮ್ಮ ಮಮ್ಮಿ ಇದು ಆರ್ಟಿಸ್ಟ್ ಹಾಕತಾರ. ಅಂಡ್ ಏನ್ರಿಪಾ ಅಂತಂದ್ರೆ ಇವತ್ತಿನ ಬ್ಲಾಗ್ ಎಂಡ ಮಾಡಿರ್ಕಿಲ್ಲನ. ಅಂಡ್ ಕಿವಿ ನೋಡ್ರಿ, ಕಿವಿ ಅಪ್ಡೇಟ್ ಇಸ್ ಲೈಕ್ ದಿಸ್. ಅಂಡ್ ಸಿಗ್ತೇನೆ ನಿಮಗೆ ನೆಕ್ಸ್ಟ್ ಬ್ಲಾಗ್ನಾಗ. ಅಲ್ಲಿ ಮಟ ಸ್ಟೇ ಬಿ ಕಿಚನ್ ಗೆಟ್ ರಿಚ್. ಬೈ ಬೈ.